ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಇಂಧನ ಇಲಾಖೆಯಲ್ಲಿ ಮಹಾ ಹಗರಣ ನಡೀತಾ. ಸ್ಮಾರ್ಟ್ ಮೀಟರ್ ಅಳವಡಿಕೆ ಹೆಸರಲ್ಲಿ ರಾಜ್ಯ ಸರ್ಕಾರದಿಂದ ಬರೆ ಇಂಧನ ಇಲಾಖೆಯಲ್ಲಿ 15,000 ಕೋಟಿಯ ಹಗರಣ ನಡೆದಿರೋದ್ರ ಬಗ್ಗೆ ಅನುಮಾನ ಬರ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದ ಇಂಧನ ಇಲಾಖೆಯ ಹಗರಣ. ಸ್ಮಾರ್ಟ್ ಮೀಟರ್ ಅವ್ಯವಹಾರದ ಬಗ್ಗೆ ಮೈತ್ರಿ ಪಕ್ಷಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿಚಾರದಲ್ಲಿ ಗುತ್ತಿಗೆದಾರರಿಗೆ ಲಾಭ ಮಾಡಿಕೊಡಲಾಯ್ತಾ? ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲೇ ಸ್ಮಾರ್ಟ್ ಮೀಟರ್ಗೆ ಒಂದು ಬೆಲೆ ಇದೆ. ನಮ್ಮ ಕರ್ನಾಟಕದಲ್ಲಿ ಸ್ಮಾರ್ಟ್ ಮೀಟರ್ಗೆ ಬೇಕಾಬಿಟ್ಟಿ ಬೆಲೆ ನಿಗದಿಯಾಗಿದೆ. ಈ ಮೂಲಕ ಗುತ್ತಿಗೆದಾರರಿಗೆ ಲಾಭ ಮಾಡಿಕೊಡುವಂತಹ ಯತ್ನ ಆಯ್ತಾ? ಸ್ಮಾರ್ಟ್ ಮೀಟರ್ ಅಳವಡಿಕೆ ಹೆಸರಲ್ಲಿ ಸರ್ಕಾರ ಜನರಿಗೆ ಬರೆ ಎಳೆದಿದೆ. ಇಂಧನ ಇಲಾಖೆಯಲ್ಲಿ 15,000 ಕೋಟಿಯಷ್ಟು ಮಹಾ ಹಗರಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದ ಅಕ್ರಮದ ಬಗ್ಗೆ ಮೈತ್ರಿ ಪಕ್ಷಗಳು ಹೋರಾಟಕ್ಕಿಳಿದಿದೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್, ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಕಾಂಗಳ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ 15,568 ಕೋಟಿ ಅಕ್ರಮ ನಡೆದಿದೆ. ಜನರಿಂದ 15,568 ಕೋಟಿ ಸಂಗ್ರಹಿಸಿ ಅದನ್ನ ಕಂಪನಿಗೆ ನೀಡಲಾಗ್ತಾ ಇದೆ ಅಂತ ಪತ್ರಿಕಾಗೋಷ್ಠಿ ನಡೆಸಿ ಈ ಅಕ್ರಮದ ಬಗ್ಗೆ ಅಶ್ವಥ್ ನಾರಾಯಣ್ ದನಿ ಎತ್ತಿದ್ದಾರೆ. ಎಸ್ಕಾಂನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ಬುಕ್ಕಿಂಗ್ನಲ್ಲಿ 15,568 ಒಂದು ಅಂದಾಜಲ್ಲಿ ಹೇಳಿರುವಂಥದ್ದು. ಇದು ಸೈಜ್ ಗಾತ್ರ ದೊಡ್ಡದೇ ಇದೆ. ನೆಕ್ಸ್ಟ್ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ, ಮತ್ತೆಲ್ಲ ನಿಮ್ಮ ಪ್ರಶ್ನೆಗಳು ತಗೊಳ್ತೀನಿ, ಫಸ್ಟ್ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಸ್ಮಾರ್ಟ್ ಮೀಟರ್ ಕಡ್ಡಾಯನಾ? ಈಗ ಇವ್ರು ಹೇಳ್ತಿರೋದು ಏನೊಂದು KERC ಸಂಪೂರ್ಣಕ್ಕೆ ಎಲ್ಲಾ ಎಸ್ಕಾಮ್ಸ್ಗೂ ಗೈಡ್ಲೈನ್ಸ್ ನಿಯಮಗಳು, ಯಾರು KERC ನಿಯಮಗಳನ್ನ ಯಾವ ಎಸ್ಕಾಂ ಅವರು ಉಲ್ಲಂಘನೆ ಮಾಡಂಗಿಲ್ಲ. ಆ ನಿಯಮಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿರ್ಬೇಕು. KERC ಗೈಡ್ಲೈನ್ಸ್ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯವಾಗಿ ಹಾಕಬೇಕು ಅಂತ ಎಲ್ಲೂ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷಗಳು ಪೂರೈಸ್ತಾ ಬಂದಿದೆ. ಹತ್ತತ್ರ 2 ವರ್ಷ ಕಳೀತಾ ಬಂದಿದೆ. ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಲಿಂದಾನು ಬಹುಶಃ ಇಷ್ಟು ದೊಡ್ಡ ಮಟ್ಟದ ಹಗರಣಗಳು, ಭ್ರಷ್ಟಾಚಾರಗಳು ಇವೆಲ್ಲವೂ ಕೂಡ ಬಯಲಿಗೆ ಬರುತ್ತೆ ಅಂತಕ್ಕಂಥದ್ದು ರಾಜ್ಯದ ಜನತೆನೂ ನಿರೀಕ್ಷೆ ಮಾಡಿರಲಿಲ್ಲ. ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ನಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪಾರದರ್ಶಕವಾದಂಥ ಒಂದು ಟೆಂಡರ್ ಪ್ರಕ್ರಿಯೆ ಆಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ರಾಜ್ಯದ ಜನತೆಯ ಮುಂದೆ ಇಟ್ಟಿರ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.